ಜುಗಾರಿ ಕ್ರಾಸ್ ಅಧ್ಯಾಯ 19 ಚೆಳ್ಳೆಹಣ್ಣು. ಸುರೇಶ ಗೌರಿಯೊಡನೆ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಕತ್ತಲಾಗಿತ್ತು. ದೇವಪುರದ ಬೀದಿಗಳಲ್ಲಿ ಅವರಿಬ್ಬರು ಅಷ್ಟೊಂದು ಜಾಗರೂಕತೆಯಿಂದ ಯಾವತ್ತೂ ಓಡಾಡಿರಲಿಲ್ಲ. ಸುರೇಶನಿಗೆ ಶೇಷಪ್ಪ ಯಾವನನ್ನೋ ತೋರಿಸಿ ಎಚ್ಚರಿಕೆ ಹೇಳಿ ಸುರೇಶ ಗೌರಿ ಇಬ್ಬರು ಅಕ್ಕಪಕ್ಕ ಹಿಂದೆ ಮುಂದೆ ಒಂದು ಕಣ್ಣು ಇಟ್ಟುಕೊಂಡೇ ಅಂಗಡಿ ತಿರುಗುವುದಾಗಿತ್ತು. ಅವರಿಗೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ಸನ್ನಿವೇಶದ ಅರಿವು ಈಗ ಕೊಂಚ ಇದ್ದರೂ ಯಾರಿಂದ ಯಾವ ಕಾರಣಕ್ಕಾಗಿ ಎಂಥ ಅಪಾಯ ಬರಬಹುದೆಂದು ಅಂದಾಜು ಮಾಡಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಯಾವ ನಿಶ್ಚಿತ ಪೂರ್ವೋದ್ದೇಶವೂ ಇಲ್ಲದೆ ಸುಮ್ಮನೆ ಗುಮಾನಿಯಿಂದ ಅತ್ತಿತ್ತ ನೋಡುತ್ತಾ ಶಾಪಿಂಗ್ ನಡೆಸುತ್ತಿದ್ದರಷ್ಟೇ. ಈ ಮನಸ್ಥಿತಿ ಇಲ್ಲ ಅವರಿಗೆ. ಕೇವಲ ತುರಿಯೋಮಣಿ ವ್ಯಾಪಾರ ಮಾಡುವುದರೊಳಗೆ ಸಾಕು ಬೇಕಾಗಿ ಹೋಯಿತು. ಸುರೇಶ ಶೇಷಪ್ಪ ತೋರಿಸಿದ ಮನುಷ್ಯರಿಬ್ಬರನ್ನು ಕನ್ನಡಿಯಲ್ಲಿ ನೋಡಿದ್ದರಿಂದ ಮಗ್ಗುಲು ಬದಲಾಗಿ ಕಂಡ ಆ ಬಿಂಬದ ಪ್ರತಿರೂಪವನ್ನು ಹೊರಗಡೆ ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತೆಲ್ಲ ಪ್ರತಿಯೊಬ್ಬರು ಕನ್ನಡಿಯಲ್ಲಿ ಕಂಡವರಂತೆಯೇ ಕಾಣುತ್ತಿದ್ದರು. ಕಂಡವರ ಮುಖಗಳನ್ನೆಲ್ಲ ಕನ್ನಡಿಯಲ್ಲಿ ಮಗ್ಗುಲು ಬದಲಿಸಿ ನೋಡಿಯೇ ಅವನು ಪತ್ತೆ ಹಚ್ಚಬೇಕಾದ ಸ್ಥಿತಿಯಲ್ಲಿದ್ದ. ಹಲವು ವೇಳೆ ತಮ್ಮ ಹಿಂದೆ ಬರುತ್ತಿರುವವರು ತಮ್ಮನ್ನೇ ಹಿಂಬಾಲಿಸುತ್ತಿದ್ದಾರೋ ಇಲ್ಲವೋ ಪರೀಕ್ಷಿಸಿದರು. ಹೇಗೆ ನೋಡಿದರೂ ಜಗತ್ತೆಲ್ಲ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ಮಗ್ನವಾದಂತಿತ್ತು. ಆದರೆ ಗುಮಾನಿ ಎನ್ನುವುದು ಎಂಥದೆಂದರೆ ಇತರರ ನಿರಾಸಕ್ತಿ, ಅನಾಸಕ್ತಿ ಪ್ರತಿಯೊಂದು ಅನುಮಾನ ಹುಟ್ಟಿಸುತ್ತದೆ. ಒಂದು ಸುತ್ತು ಪೇಟೆ ಬೀದಿಯೆಲ್ಲ ತಿರುಗುವುದರೊಳಗೆ ಅವರಿಬ್ಬರಿಗೂ ಹತ್ತಿತ್ತ ನೋಡುತ್ತಾ ಇವನಿರಬಹುದೇ ಎಂದು ಸಂಶಯ ಪಡುತ್ತಾ ಓಡಾಡುವುದರ ಬಗ್ಗೆ ರೇಜಿಗೆ ಹುಟ್ಟಿ ತಮ್ಮ ಜಾಗರೂಕತೆ ಜೀವ ಭಯವೆಂದೆನಿಸಿ ನಾಚಿಕೆಯಾಗತೊಡಗಿತು. ಬರಿಯ ತುರಿಯೋಮಣಿಗೆ ತಮ್ಮ ಶಾಪಿಂಗ್ ಮುಗಿಸಿ ಒಮ್ಮೆ ಮನೆ ಸೇರಿದರೆ ಸಾಕೆಂದು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟರು. ಜಗತ್ತೆಲ್ಲ ಕತ್ತಲೆಯ ಮುಸುಕಿನಲ್ಲಿ ಕಣ್ಮರೆಯಾಗುತ್ತಲೂ ಗೌರಿಗೆ ಅತ್ತಿತ್ತ ನೋಡಿ ಅವರಿವರ ಬಗ್ಗೆ ಸಂಶಯ ಪಡುತ್ತಾ ಓಡಾಡುವ ಅವಕಾಶ ತಪ್ಪಿದ್ದರಿಂದ ಒಂದು ಬಗೆಯ ಬೇಸರವೇ ಆಯಿತೆಂದು ಹೇಳಬಹುದು. ಅವಳಿಗೆ ಅಪಾಯದ ಗಾಬರಿಗಿಂತ ಮಿಗಿಲಾಗಿ ಅಪಾಯದಿಂದ ಪಾರಾಗುವ ರೋಮಾಂಚನವೇ ಹೆಚ್ಚಿಗೆ ಇತ್ತೇನೋ. ಅಲ್ರಿ, ಶೇಷಪ್ಪ ತೋರಿಸಿದ ಮನುಷ್ಯನಿಗೂ ನಿಮಗೆ ದುಡ್ಡು ಕೊಟ್ಟ ಜೀವನ್ ಲಾಲ್ಗೂ ಸಂಬಂಧ ಇಲ್ಲ ಅಂತೀರಾ ಎಂದು ಸುಮ್ಮನೆ ಬರುತ್ತಿದ್ದ ಸುರೇಶನನ್ನು ಅನಾವಶ್ಯಕ ಮಾತಿಗೆ ಹೇಳಿದಳು. ನಾನೆಲ್ಲಿ ಹಾಗೆ ಹೇಳಿದ್ದೇನೆ ಎಂದು ಆಶ್ಚರ್ಯದಿಂದ ಸುರೇಶ. ಹಂಗಾದರೆ ಸಂಬಂಧ ಇದೆ ಅಂತೀರಾ? ಸುರೇಶ ಯೋಚಿಸಿದ. ಅವರಿಗೆ ಗೊತ್ತಿರುವ ಅಲ್ಪ ಸಂಗತಿಗಳಿಂದ ಗೌರಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವುದು ತುಂಬ ಕಷ್ಟವಿತ್ತು. ಆದರೂ ಯೋಚಿಸಿದ. ಶೇಷಪ್ಪನಿಗೆ ತಾವು ಸಿಕ್ಕಿಬಿದ್ದಿದ್ದ ವಿಚಿತ್ರ ಹಗರಣದ ವಿಷಯ ಏನೇನೂ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಕನ್ನಡಿ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಕ್ಕೂ ಜೀವನ್ ಲಾಲನ ಚೆಕ್ಕಿಗೂ ಯಾವುದೇ ಸಂಬಂಧ ಇರಲು ಸಾಧ್ಯವಿರಲಿಲ್ಲ. ಹಾಗಾದರೆ ಕನ್ನಡಿಯಲ್ಲಿ ಕಂಡವನು ದೇವಪುರದಲ್ಲಿ ಕಸುಬು ನಡೆಸುತ್ತಿರುವ ಯಾವನೋ ಮಾಮೂಲಿ ಕಳ್ಳನೋ ರೌಡಿಯೋ ಇರಬೇಕಲ್ಲವೇ? 200 ರೂಪಾಯಿಗೆ ಕೂನಿ ಮಾಡಿದವನೆಂದು ಹೇಳಿದ ಮೇಲೆ ಅವನು ವೃತ್ತಿ ಕೊಲೆಪಾತಕಿ ಮಾತ್ರವಾಗಿರಬಹುದು. ಹಾಗಿದ್ದರೆ ಅವನು ಶೇಷಪ್ಪನನ್ನು ಕೂನಿ ಮಾಡಲು ಹೋಗಿರಲಾರ. ಮತ್ತೆ ಯಾರೋ ಯಾವುದೋ ಕಾರಣಕ್ಕೆ ಶೇಷಪ್ಪನಿಗೆ ಚೂರಿ ಹಾಕಲು ಹೋಗಿರಬಹುದಲ್ಲವೇ? ಹಾಗಿದ್ದರೆ ನಾವೇಕೆ ಗಾಬರಿ ಕಳವಳದಲ್ಲಿ ಓಡಾಡಬೇಕು? ಗೌರಿ ಪ್ರಶ್ನೆ ಕೇಳಿದ ಮೇಲೆ ಕೊಂಚ ಹೊತ್ತು ಯೋಚಿಸಿ ಸುರೇಶ ಸಂಬಂಧ ಇಲ್ಲ ಅಂತ ಕಾಣುತ್ತೆ ಎಂದ. ಆದರೆ ಗೌರಿ ಇನ್ನೂ ಪ್ರಶ್ನಿಸುವಂತೆ ಅವನನ್ನು ನೋಡಿದ್ದರಿಂದ, ನೋಡೇ, ನಾವಿನ್ನೂ ಜೀವನ್ ಲಾಲ್ನ ಚೆಕ್ ಕ್ಯಾಶ್ ಮಾಡಿಸಿ ಅರ್ಧ ದಿನ ಸಹಿತ ಆಗಿಲ್ಲ. ಅಷ್ಟರೊಳಗೆ ಅವನಿಗೆ ಅನುಮಾನ ಬರುತ್ತಾ? ಆಮೇಲೆ ಜೀವನ್ ಲಾಲು ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೇ ಇರಬಹುದು. ನಾನು ನೋಡಿದ ಹಾಗೆ ಬೇರೆ ಯಾರದೋ ಪರವಾಗಿ ಅವನು ನನಗೆ ಚೆಕ್ ಕೊಟ್ಟಿದ್ದು. ಈ ವ್ಯವಹಾರ ಇಲ್ಲಿನವರೇ ಯಾರೋ ನಡೆಸುತ್ತಿದ್ದಾರೆ. ಅವರಿಗೆ ನಾನು ಯಾರು ಏನು ಇತ್ಯಾದಿಗಳೆಲ್ಲ ಗೊತ್ತಿದ್ದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ಅಪಾಯಕಾರಿಗಳೆನ್ನುವಂತೆ ಅನುಮಾನಾಸ್ಪದವಾಗಿ ವರ್ತಿಸಿದರೆ ಆಗ ಅಪಾಯ ಬರಬಹುದು ಅಲ್ಲವಾ ಎಂದು ಸುರೇಶ ಮತ್ತೆ ಮುಂದುವರಿದು ವಿವರಿಸಿದ. ಆದರೆ ಈ ಎಲ್ಲ ವಿವರಣೆಗೂ ಗೌರಿಗಾಗಲಿ ಸುರೇಶನಿಗಾಗಲಿ ನಿಜವಾಗಿಯೂ ತೃಪ್ತಿಕರವಾಗಿತ್ತೆಂದು ಹೇಳುವುದು ಕಷ್ಟ.
ಏಕೆಂದರೆ ಈ ಎಲ್ಲ ಲೆಕ್ಕಾಚಾರಕ್ಕೂ ಅವರ ಬಳಿ ಇದ್ದ ಮಾಹಿತಿಗಳು ತೀರಾ ಅತ್ಯಲ್ಪ. ಸುರೇಶ ಬಸ್ ಸ್ಟ್ಯಾಂಡ್ ಒಳಗೆ ಬರುವ ವೇಳೆಗಾಗಲೇ ಮತ್ತೆ ಎರಡನೆಯ ಸಾರಿ ಮಳೆ ಬರುವ ಸೂಚನೆಗಳು ಕಾಣಿಸಿದವು. ದೂರದಲ್ಲೆಲ್ಲೋ ಮಳೆ ಬೀಳಲಾರಂಭಿಸುತ್ತದೆಂದು ತೋರುತ್ತದೆ. ಗಾಳಿಯಲ್ಲಿ ಮಳೆಯ ಮತ್ತು ಮಣ್ಣಿನ ವಾಸನೆ ಸಹ ಶುರುವಾಗಿತ್ತು. ಆದರೆ ಆಗಲೇ ಸಂಪೂರ್ಣ ಕತ್ತಲಾಗಿದ್ದರಿಂದ ಅವರಿಬ್ಬರಿಗೂ ಮಳೆಯ ತೆಳುಪರದೆ ಕಣ್ಣಿಗೆ ಕಾಣಿಸಲಿಲ್ಲ. ಹಿಂಗಾರು ಮಳೆ ಇರಬೇಕು ಕಣ್ರಿ, ಬಂಗಾಳ ಕೊಲ್ಲಿ ಕಡೆ ಎಲ್ಲೋ ಡಿಪ್ರೆಷನ್ ಶುರುವಾಗಿರಬೇಕು, ಇಲ್ಲದಿದ್ದರೆ ಈ ಥರ ಥಂಡಿ ಗಾಳಿ ಬೀಸ್ತಿರಲಿಲ್ಲ ಎಂದು ತನಗೆ ತಾನೇ ಎನ್ನುವಂತೆ ಗೌರಿ ಹೇಳಿಕೊಂಡಳು. ಸುರೇಶ ಅವಳ ಮಾತಿಗೇನು ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಅವನು ಏನನ್ನೋ ಯೋಚಿಸುತ್ತಾ ಇದ್ದ. ಮಳೆ ಸಣ್ಣಗೆ ಆವಿಯಂತೆ ಬೀಳತೊಡಗಿತ್ತು. ಬೀದಿ ದೀಪಗಳ ಸುತ್ತ ಬೆಳ್ಳಗೆ ಮಂಜಿನ ಮುಸುಕಿನಂತೆ ಮಳೆಯ ಪರಿವೇಶ ಕಾಣುತ್ತಿತ್ತು. ಮಳೆ ಎಷ್ಟೊಂದು ತೆಳ್ಳಗೆ ಬೀಳುತ್ತಿತ್ತೆಂದರೆ ಬಸ್ ಸ್ಟ್ಯಾಂಡಿನಲ್ಲಿರುವ ಜನರ ಗಣನೆಗೆ ಸಹ ಅದು ಬರಲಿಲ್ಲ. ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲೇ ಬೀದಿ ದೀಪದ ಬೆಳಕಿಗೆ ಅಡ್ಡಲಾಗಿ ಯಾವುದರದ್ದು ನೆರಳು ಕರ್ರಗೆ ಬಿದ್ದಿತ್ತು. ಇಬ್ಬರು ನಡೆಯುತ್ತಾ ಅದರೊಳಗೆ ಕಾಲಿಡುತ್ತಲೂ ಸುರೇಶ ಸರಸರ ಮುಂದುವರಿಯುತ್ತಿದ್ದ. ಗೌರಿಯ ಭುಜ ಹಿಡಿದು ನಿಲ್ಲಿಸಿ, ಗೌರಿ, ಒಂದು ಕೆಲಸ ಮಾಡೋಣ ಕಣೆ, ಎಂತಿದ್ದರೂ ಇನ್ನೊಂದು ಅರ್ಧ ಗಂಟೆಗೆ ಸಮುದ್ರದ ಕಡೆ ಮೇಲ್ ಟ್ರೈನ್ ಹೊರಡುತ್ತೆ, ಸುಮ್ಮನೆ ಅದರಲ್ಲಿ ಹತ್ತಿ ಹೋಗಿ ಬಿಡೋಣ, ಏನಂತಿ ಎಂದ. ಗೌರಿಗೆ ಅರ್ಥವಾಗಲಿಲ್ಲ. ಜುಗಾರಿ ಕ್ರಾಸ್ ಕಡೆಗೆ ಹೋಗುವ ಕೊನೆಯ ಬಸ್ಸು ಇನ್ನೂ ಹೋಗಿರಲಿಕ್ಕಿಲ್ಲ. ಅದೇಕೆ ಡಬಲ್ ಚಾರ್ಜ್ ಕೊಟ್ಟು ಈ ರಾತ್ರಿ ರೈಲಿಗೆ ಹೋಗೋದು ಎಂದು ಕೇಳಲು ಮಾತುಗಳು ಅವಳ ಬಾಯಿಗೆ ಬಂದಿದ್ದವು. ಅಷ್ಟರಲ್ಲಿ ಅವಳಿಗೆ ತಾವು ಸಿಕ್ಕಿ ಬಿದ್ದ ಎದುರಿಸುತ್ತಿರುವ ವಿಚಿತ್ರ ಸನ್ನಿವೇಶದ ನೆನಪು ಬಂದು ಅದನ್ನೆಲ್ಲ ಯೋಚಿಸಿಯೇ ಸುರೇಶ ಈ ಸಲಹೆ ಕೊಟ್ಟಿದ್ದಾನೆಂದೆನಿಸಿ ಮರು ಮಾತಾಡದೆ, OS, ಅದಕ್ಕೇನಂತೆ, ನನಗಂತೂ ರೈಲಿನಲ್ಲಿ ಹೋಗೋದೆಂದರೆ ಇಷ್ಟನೇ ಎಂದಳು. ಯಾಕೆ ಅಂತ ದಾರಿಲಿ ಹೇಳ್ತೀನಿ ನಿಂಗೆ, ನಡಿ. ನಮಗೆ ಚಳ್ಳೆ ಹಣ್ಣು ತಿನ್ನಿಸಿದವರಿಗೆ ನಾವು ಸ್ವಲ್ಪ ಚಳ್ಳೆ ಹಣ್ಣು ಯಾಕೆ ತಿನ್ನಿಸಬಾರದು ಎಂದು ಹೇಳುತ್ತಾ ಸುರೇಶ ಬಸ್ ಹಿಡಿಯುವ ತಮ್ಮ ಕಾರ್ಯಕ್ರಮ ಸಂಪೂರ್ಣ ಬದಲಾಯಿಸಿ ಗೌರಿಯೊಡನೆ ಬಸ್ ಸ್ಟ್ಯಾಂಡಿನ ಎಡಕ್ಕೆ ಇದ್ದ ಸಣ್ಣ ನಸುಗತ್ತಲಾದ ಓಣಿಯಲ್ಲಿ ರೈಲ್ವೆ ಸ್ಟೇಷನ್ ದಾರಿ ಹಿಡಿದ. ಚಳ್ಳೆ ಹಣ್ಣು ತಿನ್ನಿಸಿದ್ರು ದುಡ್ಡು ಕೊಟ್ಟಿದ್ದಾರಲ್ಲ, 1 ಲಕ್ಷ ಕೊಟ್ಟು ಚಳ್ಳೆ ಹಣ್ಣು ತಿನ್ನಿಸೋದಾದರೆ ಸುಮಾರು ಜನ ಚಳ್ಳೆ ಹಣ್ಣು ಸಂತೋಷವಾಗಿ ತಿನ್ನೋದಕ್ಕೆ ತಯಾರಾಗಿರ್ತಾರೆ ಎಂದಳು ಗೌರಿ. ಆಮೇಲೆ ಕುತ್ತಿಗೆಗೆ ಬರೋದಾದರೆ ಎಂದು ಸುರೇಶ ಪ್ರಶ್ನೆ ಕೇಳಿದ. ಅಯ್ಯೋ, ಅದೆಲ್ಲ ಸದ್ಯಕ್ಕೆ ನಮ್ಮ ಊಹೆ ಅಲ್ಲವೇನ್ರಿ, ಕುತ್ತಿಗೆಗೆ ಬಂದಾಗ ನೋಡಿಕೊಳ್ಳೋಣ ತಗೊಳ್ಳಿ ಎಂದಳು ಗೌರಿ. ಗೌರಿಯಾಗಿ ಹೇಳುವುದೇನೋ ಹೇಳಿದಳು. ಆದರೆ ರೈಲ್ವೆ ಸ್ಟೇಷನ್ ದಾರಿಯ ಏಕಾಂತ, ಮೌನ ಹಾಗೂ ಕವಿದ ಕತ್ತಲನ್ನು ನೋಡಿ ಅವಳಿಗೆ ಕೊಂಚ ದಿಗಿಲೇ ಆಯಿತು. ಹಾಗಾದರೆ ಕೊಲೆ ಪಾತಕಿಗಳು ಹೇಗಿರುತ್ತಾರೆ? ಅವರನ್ನು ಹೇಗೆ ಪತ್ತೆ ಮಾಡುವುದು? ಈ ರಸ್ತೆಯಲ್ಲಿ ನಮ್ಮನ್ನು ಅಡ್ಡಗಟ್ಟಿ ಸುತ್ತಿವರೆದು ಯಾವ ರೀತಿ ಕೊಲ್ಲಬಹುದು? ಇಬ್ಬರದು ಕುತ್ತಿಗೆ ಹಿಸುಕಿ ಕೊಲ್ಲುತ್ತಾರೋ ಅಥವಾ ಕತ್ತಿ ತಗೊಂಡು ಕುತ್ತಿಗೆ ಕಡಿದು ಹಾಕುತ್ತಾರೋ? ನಮಗೆ ಯಾಕೆ ಅಷ್ಟೊಂದು ಭಯವಾಗುತ್ತಾ ಇಲ್ಲ? ಸಾವು ಬಹುದೂರದ ಸಾಧ್ಯತೆ ಎನ್ನಿಸಿರುವುದರಿಂದ ಇರಬೇಕು. ಕೂನಿ ಕೊಲೆಗಳನ್ನು ಕಣ್ಣಾರೆ ನೋಡಿದ್ದರೆ ಇಷ್ಟು ಹೊತ್ತಿಗೆ ಗಾಬರಿಗೆ ಅರ್ಧ ಜೀವವಾಗುತ್ತಿದ್ದೆವೋ ಏನೋ. ಗೌರಿ ಕತ್ತಲಲ್ಲಿ ನಡೆಯುತ್ತಾ ಯೋಚಿಸಿದಳು. ಬೇರೆ ಯಾವುದೇ ಸಂದರ್ಭದಲ್ಲೂ ಸುರೇಶ ಜುಗಾರಿ ಕ್ರಾಸಿಗೆ ಬಸ್ ಬಿಟ್ಟು ರೈಲಿನಲ್ಲಿ ಹೋಗೋಣ ಎಂದಿದ್ದರೆ ಗೌರಿ ಖಂಡಿತ ನಿಮಗೇನು ಹುಚ್ಚುಗಿಚ್ಚು ಹಿಡಿದಿದೆಯೇ ಎಂದು ರೇಗಾಡುತ್ತಿದ್ದುದು ಗ್ಯಾರಂಟಿ. ಏಕೆಂದರೆ ಬಸ್ಸಿನಲ್ಲಿ ಕೆಲವೇ ಗಂಟೆಗಳೊಳಗೆ ಹೋಗಿ ಇಳಿಯಬಹುದಾಗಿದ್ದ ಜುಗಾರಿ ಕ್ರಾಸು ರೈಲಿನಲ್ಲಿ ಇಡೀ ಒಂದು ರಾತ್ರಿ ತಗೊಳ್ಳುತ್ತಿತ್ತು. ಅದು ಜುಗಾರಿ ಕ್ರಾಸಿನಿಂದ 7 ಮೈಲಿ ದೂರದಲ್ಲಿದ್ದ ಅಂಬಳ ಸ್ಟೇಷನ್ನಿನಲ್ಲಿ ಇಳಿದು ಅಲ್ಲಿಂದ ಜುಗಾರಿ ಕ್ರಾಸಿಗೆ ಒಳದಾರಿಯಲ್ಲಿ ನಡೆದೋ ಅಥವಾ ಸ್ಟೇಷನ್ನಿನಲ್ಲಿ ಇದ್ದ 5 ರಿಕ್ಷಾಗಳಲ್ಲಿ ಒಂದನ್ನು ಹಿಡಿದು ಹೋಗಬೇಕಾಗಿತ್ತು. ಆದರೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ವ್ಯೂಹಕ್ಕೆ ಏನೋ ಒಂದು ಪ್ರತಿವ್ಯೂಹ ಮಾಡಬೇಕೆಂದು ಸುರೇಶ ಕಾರ್ಯಕ್ರಮ ಬದಲಾಯಿಸಿದ್ದರಿಂದ ಗೌರಿ ಮರು ಮಾತಾಡದೆ ಹೋಗೋಣ ನಡೀರಿ ಎಂದು ಹೇಳಿದ್ದು. ದೇವಪುರದಿಂದ ಅದಿನ್ನು ಒಂದು ರೀತಿಯ ಹಂಗಾಮಿ ರೈಲು ಮಾರ್ಗದಂತೆಯೇ ಇತ್ತು. ಜುಗಾರಿ ಕ್ರಾಸಿಗೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಅದು
ಸಹ್ಯಾದ್ರಿ ಪರ್ವತಗಳ ಭಯಂಕರ ಕಾಮರಿ ಕಣಿವೆಗಳನ್ನೆಲ್ಲ ತಿರುಗಿ ಅಂಬಳ ತಲುಪುತ್ತಿತ್ತು. ಆದ್ದರಿಂದಲೇ ದೇವಪುರದಿಂದ ಜುಗಾರಿ ಕ್ರಾಸಿಗೆ ರೈಲಿನಲ್ಲಿ ಹೋಗಲು ಬಸ್ ಚಾರ್ಜಿನ 4ರಷ್ಟು ಹಣ ಬೇಕಾಗುತ್ತಿತ್ತು. ಇಷ್ಟಾದರೂ ಬೆಳಗಿನ ಹೊತ್ತು ಆ ರೈಲಿನಲ್ಲಿ ಹೋಗುವುದಾದರೆ ಅಷ್ಟು ದುಡ್ಡು ಖರ್ಚಾದರೂ ಆ ದಾರಿ ಹಿಡಿದಿದ್ದು ಸಾರ್ಥಕವಾಗುತ್ತಿತ್ತು. ಅಷ್ಟೊಂದು ರೋಮಾಂಚಕ, ನಯನ ಮನೋಹರ ಆ ರೈಲಿನ ದಾರಿ. ದೇವಪುರದಿಂದ ಹೊರಟ ಕೂಡಲೇ ಇದಿರಾಗುವ ಪರ್ವತ ಶ್ರೇಣಿಗಳಲ್ಲಿ ಒಂದೇ ಮಟ್ಟ ಕಾಯ್ದುಕೊಂಡು ರೈಲು ರಸ್ತೆ ತಗೊಂಡು ಹೋಗಲು ಎಂಜಿನಿಯರ್ಗಳು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ. ದೋಣಿ ಹೊಳೆಯನ್ನು ಸೇರುವ ಸಾವಿರಾರು ಹಳ್ಳಗಳು, ಉಪನದಿಗಳು, ವರ್ಷಾಂತರಗಳಿಂದ ಕೊರೆದು ಮಾಡಿರುವ ಭೀಕರ ಕಮರಿಗಳನ್ನೆಲ್ಲ ಸುತ್ತು ಬಳಸಿ ರೈಲು ರಸ್ತೆ ತಗೊಂಡು ಹೋಗಬೇಕಾದ್ದರಿಂದ ರೈಲು ಸ್ಟೇಷನ್ನಿನಿಂದ ಹೊರಟು ಎಷ್ಟೋ ಹೊತ್ತಿನವರೆಗೆ ದೇವಪುರದ ಆಸುಪಾಸಿನಲ್ಲೇ ಹೊಗೆಬಿಟ್ಟುಕೊಂಡು ನಿಟ್ಟುಸಿರು ಬಿಡುತ್ತಾ ಸುತ್ತು ಹೊಡೆಯುತ್ತದೆ. ಈ ರೈಲು ಹಾದಿಯಲ್ಲಿ ಇತ್ತೀಚೆಗಷ್ಟೇ ರೈಲು ಓಡಾಡಲು ಶುರು ಮಾಡಿದ್ದಾದರೂ ಈ ಕೆಲಸ ಪ್ರಾರಂಭ ಮಾಡಿದ್ದು ದಶಕಗಳ ಹಿಂದೆ. ಒಂದೆರಡು ಕಡೆ ಪರ್ವತದಿಂದ ಪರ್ವತಕ್ಕೆ ರೈಲು ದಾಟಿಸಲು ಕಿಲೋಮೀಟರ್ ಗಟ್ಟಲೆ ಉದ್ದದ ತೂಗು ಸೇತುವೆಗಳನ್ನು, ಅಡ್ಡ ನಿಂತ ಪರ್ವತಗಳನ್ನು ದಾಟಿಸಲು ಅಸಾಧ್ಯವಾಗಿ ಮೈಲಿಗಟ್ಟಲೆ ಉದ್ದದ ಸುರಂಗಗಳನ್ನು ಕೊರೆಯಬೇಕಾಯಿತು. ಅಯಸ್ಕಾಂತ ಶಿಲೆಯ ಈ ಮಹಾಪರ್ವತಗಳ ಹೊಟ್ಟೆಯೊಳಗೆ ಸುರಂಗ ಮಾರ್ಗದಲ್ಲಿ ಒಕ್ಕ ರೈಲು ಬೆಳಗಿನ ಹೊತ್ತಾದರೂ 10-15 ನಿಮಿಷ ಕಗ್ಗತ್ತಲಲ್ಲೇ ಪ್ರಯಾಣ ಮಾಡುವುದು ಯಾತ್ರಿಕರಿಗೆ ಎದೆ ಜಲ್ಲೆನಿಸುತ್ತದೆ. ರೈಲಿನಲ್ಲಿ ಕುಳಿತಿರುವವರು ಎಡಬಲಕ್ಕೆ ಹಣಕಿದರೆ ಒಮ್ಮೆಲೆ ತಲೆ ತಿರುಗುವಷ್ಟು ಆಳದ ಕಮರಿಗಳು ಬಾಯಿ ಕಳೆದಿರುವುದು ಕಾಣುತ್ತದೆ. ಹಳ್ಳೆದೆಯವರು ಯಾಕಾದರೂ ಈ ರೈಲಿಗೆ ಟಿಕೆಟ್ ತಗೊಂಡೆಪ್ಪ ಎಂದು ಚಿಂತಾಕ್ರಾಂತವಾಗಿ ಅಂಬಳ ತಲುಪುವವರೆಗೂ ನಿದ್ದೆ ಮಾಡುವವರಂತೆ ನಟಿಸುತ್ತಾ ಗಟ್ಟಿ ಕಣ್ಣು ಮುಚ್ಚಿಕೊಂಡು ಭಗವನ್ನಾಮಸ್ಮರಣೆಯಲ್ಲಿ ಕುಳಿತು ಬಿಡುತ್ತಿದ್ದರು. ಸರ್ಕಾರದವರೇ ಅನೇಕ ವರ್ಷಗಳವರೆಗೆ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಬಿಡುತ್ತಿರಲಿಲ್ಲ. ಸುರಂಗ, ಕಣಿವೆ, ಕಮರಿಗಳೆಡೆಯಲ್ಲಿ ಹೋಗುವ ಈ ಮಾರ್ಗದ ಅಕ್ಕಪಕ್ಕ ಪರ್ವತಗಳ ಶಿಖರಗಳು ರೈಲು ರಸ್ತೆಗಳಿಗಾಗಿ ಕೊರೆದು ಕಡಿದು ಡೈನಮೈಟ್ ಬ್ಲಾಸ್ಟ್ ನಡೆಸಿ ಎಷ್ಟೊಂದು ಅಸ್ಥಿರವಾಗಿದ್ದವೆಂದರೆ ಆಗೀಗ ರೈಲು ರಸ್ತೆಗೆ ಅಡ್ಡಲಾಗಿ ಹೆಬ್ಬಂಡೆಗಳು ಉರುಳುರುಳಿ ಬಂದು ಕುಳಿತು ಬಿಡುವುದು, ಪರ್ವತಗಳ ಇಳುಕಲಿನ ಮಣ್ಣು ಜರಿದು ಸುರಂಗದ ಬಾಯಿ ಮುಚ್ಚಿಬಿಡುವುದು, ಒಮ್ಮೊಮ್ಮೆ ಕಾಡಾನೆಗಳು ರೈಲು ರಸ್ತೆಗೆ ಅಡ್ಡಲಾಗಿ ಗುಂಪುಗೂಡಿ ನಿಲ್ಲುವುದು ಅನೇಕ ವರ್ಷಗಳವರೆಗೆ ಸಂಭವಿಸುತ್ತಲೇ ಇತ್ತು. ಪ್ಯಾಸೆಂಜರ್ ಗಾಡಿಗಳನ್ನು ಆ ಮಾರ್ಗದಲ್ಲಿ ಓಡಿಸುವುದು ಅತ್ಯಂತ ಅಪಾಯಕರವಾದ್ದರಿಂದ ಮೊದಲೆಲ್ಲ ಇಲ್ಲಿ ಕೇವಲ ಗೂಡ್ಸ್ ಗಾಡಿಗಳನ್ನು ಮಾತ್ರ ಓಡಿಸಲಾಗುತ್ತಿತ್ತು. ಬರಿಯ ಸರಕು ಸಾಗಾಣಿಕೆಗೆ ಮಾತ್ರ ಮೀಸಲಾಗಿದ್ದ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲು ಪ್ರಾರಂಭಿಸಿದ್ದು ಇತ್ತೀಚೆಗಷ್ಟೇ. ಆದರೂ ಇದು ಕೂಡ ಕೇವಲ ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲ ಆರಂಭವಾದ ಕೂಡಲೇ ಇಲ್ಲಿನ ರೈಲು ಸಂಚಾರವನ್ನೇ ಕೆಲವು ವೇಳೆ ನಿಲ್ಲಿಸಲಾಗುತ್ತಿತ್ತು. ಅನೇಕ ವೇಳೆ ಎರಡೆರಡು ಇಂಜಿನ್ಗಳನ್ನು ಜೋಡಿಸಿ ರೈಲು ಓಡಿಸಬೇಕಾದ ಪ್ರಮೇಯ ಬರುತ್ತಿತ್ತು. ಬ್ರಿಟಿಷರ ಕಾಲದ ಹಳೇ ವೈಬಿ ಎಂಜಿನ್ಗಳನ್ನು ಅಲ್ಲಿ ಓಡಿಸುತ್ತಿದ್ದುದು. ಕಲ್ಲಿದ್ದಲು ಉಪಯೋಗಿಸುವ ಈ ಉಗಿ ಎಂಜಿನ್ಗಳು ಸಮುದ್ರ ಮಟ್ಟದಿಂದ ದೇವಪುರದವರೆಗೆ ಸುಮಾರು 4000 ಅಡಿ ಎತ್ತರಕ್ಕೆ ಹತ್ತಬೇಕಾದರೆ ಸುಸ್ತಾಗಿ ಸೋಲುತ್ತಿದ್ದವು. ಅಲ್ಲಿನ ನೆಲೆ ಇನ್ನೂ ಸ್ಥಿರವಿಲ್ಲದ ಕಾರಣ ಬರಿಗಣ್ಣಿಗೆ ಅಂದಾಜು ಸಿಕ್ಕದಷ್ಟು ಸೂಕ್ಷ್ಮವಾಗಿ ಅಲ್ಲಲ್ಲಿ ಏರು ತಗ್ಗುಗಳುಂಟಾಗಿ ಭಾರ ಎಳೆದುಕೊಂಡು ಮುಂದುವರಿಯಲು ಈ ಉಗಿ ಎಂಜಿನ್ಗಳಿಗೆ ದೊಡ್ಡ ಕಂಟಕಗಳಾಗಿದ್ದವು. ಮಳೆಗಾಲ ಕಳೆದ ಮೇಲೆ ಅಂಥ ತೊಂದರೆಗಳಾವವು ಇಲ್ಲುವುದರಿಂದ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲಾಗುತ್ತಿತ್ತು. ಸುರೇಶ, ಗೌರಿ ಸ್ಟೇಷನ್ ತಲುಪಿದಾಗ ಸ್ಟೇಷನ್ನಿನಲ್ಲಿ ಒಂದು ನರಪಿಳ್ಳಿಯೂ ಕಾಣಲಿಲ್ಲ. ಸ್ಟೇಷನ್ ಖಾಲಿಯಾಗಿ ಹಾಳು ಸುರಿದು ಬಿದ್ದಿರುವುದನ್ನು ನೋಡಿ ಇಬ್ಬರಿಗೂ ರೈಲು ಹೋಗಿ ಎಷ್ಟೋ ಹೊತ್ತಾಗಿರಬಹುದೆಂದು ಭಾವನೆ ಬಂತು. ಟಿಕೆಟ್ ಕೌಂಟರಿನಲ್ಲಿ ಟಿಕೆಟ್ ಕೊಡುವವರು ಇರಲಿಲ್ಲ. ಸ್ಟೇಷನ್ ಮಾಸ್ಟರ್ ಸಹ ಇರಲಿಲ್ಲ. ಪ್ಲಾಟ್ಫಾರ್ಮ್ನಲ್ಲಿ ಯಾವ ಪ್ರಯಾಣಿಕರೂ ಇರಲಿಲ್ಲ. ಇಡೀ ಸ್ಟೇಷನ್ ಬಿಕೋ ಎನ್ನುತ್ತಿದೆ. ಸ್ಟೇಷನ್ ಕ್ಯಾಂಟೀನಿನಲ್ಲಿ ಏಕಾಂಗಿಯಾಗಿ ಕೆಲಸವಿಲ್ಲದೆ ಕುಳಿತಿದ್ದ ಸಪ್ಲೈಯರ್ನನ್ನು ಕೇಳಿದಾಗ ಇಡೀ ಸ್ಟೇಷನ್ ಸಿಬ್ಬಂದಿ ರೈಲು ಬರುವ ಕೆಲ ಹೊತ್ತಿನ ಮುಂಚೆ ಬರುತ್ತಾರೆಂದು, ಅನೇಕ ವೇಳೆ ರೈಲಿನೊಂದಿಗೆ ಬರುವ ಗಾರ್ಡೆ ಟಿಕೆಟ್ ಕೌಂಟರಿನಲ್ಲಿ ಟಿಕೆಟ್ ಕೊಡುತ್ತಾನೆಂದು ಹೇಳಿದರು. ಜನರಿಲ್ಲದೆ ಹಾಳು ಸುರಿಯುತ್ತಿದ್ದ ಸ್ಟೇಷನ್ ನೋಡಿ ಗೌರಿಗೂ ಸುರೇಶನಿಗೂ ಖುಷಿಯೇ ಆಯಿತು. ಅಕ್ಕಪಕ್ಕದವರನ್ನೆಲ್ಲ ಗುಮಾನಿಯಿಂದ
ನೋಡುತ್ತಾ ಕಾಯುವ ಬದಲು ಈ ಖಾಲಿ ಸ್ಟೇಷನಿನಲ್ಲಿ ನಿರಾತಂಕವಾಗಿ ಕಾಲ ಕಳೆಯಬಹುದೆಂದು ಅಂದುಕೊಂಡು ಕ್ಯಾಂಟೀನಿನಲ್ಲಿದ್ದ ಮೊಸರವಲಕ್ಕಿ ಒಂದೊಂದು ಪ್ಲೇಟ್ ತಗೊಂಡು ತಿನ್ನುತ್ತಾ ಕುಳಿತರು. ಹೊರಗೆ ಮಳೆ ಧೂಳಿನಂತೆ ಉದುರುತ್ತಾ ಇದ್ದುದು ಗೊತ್ತೇ ಆಗದಂತೆ ನಿಧಾನವಾಗಿ ಜೋರಾಗುತ್ತಾ ಇತ್ತು.